ಬರೆದ್ಬಿಟ್ಟು ಆ್ಯಕ್ಚುಲಿ ನಾನು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಹಾಕಿದೆ ನಾನು. ಯಾಕಂದರೆ ಕನ್ಫ್ಯೂಷನ್ಸ್ ಆದಾಗ ಗೊತ್ತಿಲ್ಲ, ಹಿಂಗೆ ಒಂದು ರೀತಿ ಏನೋ ದೇವ್ರ ಬೆಂಬಲ ಅಗತ್ಯ ಅಂತ ಅನ್ನಿಸ್ತು. ಸೊ ಅದಕ್ಕೆ ಡಿಸಿಷನ್ ತೊಗೊಳೋಕ್ಕೆ ತುಂಬ ಕನ್ಫ್ಯೂಷನ್ಗಳಿದ್ದಾಗ ಇದನ್ನು ಹಾಕಿ ತೆಗೆದೆ ನಾನು. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ರೆಗ್ಯುಲರಾಗಿ ವೀಡಿಯೋಗಳನ್ನು ಮಾಡಿ ತುಂಬ ದಿನಗಳೇ ಆಯಿತು. ಏನಕ್ಕೆ ಅಂತೆಲ್ಲ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದರೆ, ಹಾಗೆ ಇನ್ನೊಂದಷ್ಟು ಜನ ಸ್ಕೂಲ್ ವಿಚಾರ ಏನಾಯಿತು ಅಂದರೆ ಶಾಲೆನ ದತ್ತು ತಗೋತಾ ಇದ್ದೆ, ಸರ್ಕಾರಿ ಶಾಲೆನ, ಅದನ್ನು ತಿಳಿಸಿದ್ದೆ ನಾನು ಈ ಮುಂಚೆ. ಸೊ ಆ ಒಂದು ಶಾಲೆನ ದತ್ತು ತಗೊಳ್ಳೋಂತಹ ವಿಚಾರ ಏನಾಯಿತು ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕೇಳಿದ್ರಿ. ಅಂದರೆ ಅದು ಸುಮ್ಮನೆ ಏನೋ ಹೇಳಿದ್ರ ವಿಡಿಯೋಗೋಸ್ಕರ ಅಂತೆಲ್ಲ ಯಾರೋ ಒಬ್ಬರು ಕಮೆಂಟ್ ಹಾಕಿದರು. ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕಿಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಶಾಲೆನ ದತ್ತು ತೊಗೊಳೋಕ್ಕೆ ಸರ್ಕಾರಿ ಶಾಲೆಯನ್ನು ಸಂಪೂರ್ಣವಾಗಿ ಒಂದು ಪ್ರೈವೇಟ್ ಶಾಲೆ ಥರ ಹೈಟೆಕ್ ಶಾಲೆಯನ್ನಾಗಿ ಮಾಡೋದಕ್ಕೆ ಅಫಿಷಿಯಲಾಗಿ ಟ್ರೈ ಮಾಡೋದಕ್ಕೆ ಶುರು ಮಾಡಿ ಫೆಬ್ರವರಿ ತಿಂಗಳು 3 ತಿಂಗಳಾಯಿತು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಂಥದ್ದಿದೆ, ಯಾಕಂದರೆ ಸಡನ್ನಾಗಿ ಎಲ್ಲದಕ್ಕೂ ಕೈ ಹಾಕ್ಲಿಕ್ಕೆ ಆಗಲ್ಲ. ಬಟ್ ಫೆಬ್ರವರಿ ಮಾರ್ಚು ಏಪ್ರಿಲು 3 ತಿಂಗಳಾಯಿತು. 3 ತಿಂಗಳುಗಳಿಂದ ನಾನು ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟಿಗೆ ಅಲಿತಾ ಇರುವಂಥದ್ದು. ಬಟ್ ಆದರೆ ಇನ್ನೂ ಕೂಡ ನನಗೆ ಅಫಿಷಿಯಲಾಗಿ ಆ ಒಂದು ಲೆಟರ್ ಶಾಲೆಗೆ ಸಂಬಂಧಪಟ್ಟಂಥ, ಅಂದರೆ ನಮಗೆ ದತ್ತು, ಯಾಕಂದರೆ ಎಲ್ಲವೂ ಕೂಡ ಲೀಗಲಾಗಿ ಹೋಗಬೇಕಾಗತ್ತೆ. ಸುಮ್ಮನೆ ಏನೋ ಮಾಡ್ತೀವಿ ಅಂದ್ಬಿಟ್ಟು ಮಾಡಲಿಕ್ಕಾಗಲ್ಲ. ಆ ಒಂದು ಲೆಟ್ರ್ ಸಿಗಲಿಕ್ಕೆ 3 ತಿಂಗಳಾಗಿದೆ, ಇನ್ನೂ ಕೂಡ ಸಿಕ್ಕಿಲ್ಲ, ಇನ್ನೂ ನನ್ನ ಕೈಗೆ ಬಂದಿಲ್ಲ ಆ್ಯಕ್ಚುಲಿ. ಸೊ 1-2 ತಿಂಗಳಲ್ಲೇ ನನಗೆ ಸ್ವಲ್ಪ ಬೇಜಾರಾಗೋಯಿತು ಇದನ್ನು ನಿಲ್ಲಿಸ್ಬಿಡೋಣ. ಯಾಕಂದರೆ DDP ಆಫೀಸ್ಗೊಂದು 2-3 ಸತಿ ಹೋಗಿದ್ದೀನಿ, BEO ಆಫೀಸ್ಗೊಂದು 4 ಸತಿ ಹೋಗಿದ್ದೀನಿ, CRPF ಒಂದು ಸತಿ ಹೋಗಿದ್ದೀನಿ, ಇನ್ನು ಸ್ಕೂಲ್ಗೆ ಲೆಕ್ಕನೇ ಇಲ್ಲ ಅಷ್ಟು ಸತಿ ಹೋಗಿದ್ದೀನಿ, ಸಾಕಷ್ಟು ಸತಿ ಹೋಗಿದ್ದೀನಿ. ಬಟ್ ಏನೂ ಕೆಲಸ ಆಗಿಲ್ಲ ಆ್ಯಕ್ಚುಲಿ. ಏನೂ ಕೆಲಸ ಆಗಿಲ್ಲ. ಖುಷಿ ಪಡ್ತಿದ್ದಾರೆ ಹೈಯರ್ ಆಫೀಸರ್ಸ್ ಎಲ್ಲರೂ ಕೂಡ. ನಾನು ಹೇಳಿದ್ದು ಕೇಳಿದ್ರೆ ಖುಷಿ ಪಡ್ತಾ ಇದ್ದಾರೆ. ನಾನು ಏನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅನ್ನೋದೆಲ್ಲ ಕೇಳಿದ್ರೆ ಖುಷಿ ಪಡ್ತಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ಆದರೆ ಅಲ್ಲಿ ಪೇಪರ್ ವರ್ಕ್ಗಳು ಏನೂ ಕೂಡ ಮೂವ್ ಆಗ್ತಾಯಿಲ್ಲ. ಅದು ಸಖತ್ ಬೇಜಾರಾಯಿತು. ಹೈಯರ್ ಆಫೀಸರ್ನ ಭೇಟಿ ಮಾಡಿದಾಗ ಅವರ ಅಂಡರ್ ಇರೋವಂಥವ್ರಿಗೆ ಹೇಳ್ತಾರೆ, ಹಿಂಗೆ ಮಾಡಿಕೊಡಿ, ಬೇಗ ಅವ್ರಿಗೆ ಮಾಡಲಿ ಅಂತ ಅಂದ್ಬಿಟ್ಟು. ಸೊ ನನಗೆ ಅಟ್ಲೀಸ್ಟ್ 2 ಮಂತ್ಸ್, ಏಪ್ರಿಲ್ ಮೇ 2 ತಿಂಗಳು ಟೈಮ್ ಸಿಕ್ಕಿದ್ರೆ 2 ತಿಂಗಳಲ್ಲಿ ನಾನು ಸ್ವಲ್ಪ ಸ್ಕೂಲ್ ಏನೇನೆಲ್ಲ ಡೆವಲಪ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಎಲ್ಲವನ್ನು ಡೆವಲಪ್ ಮಾಡಿದ್ರೆ ಜೂನಿಂದ ಮಕ್ಕಳು ಬರೋದಕ್ಕೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ. ಸೊ ಅವರಿಗೋಸ್ಕರನೇ ಮಾಡ್ತಾ ಇರೋದು. ಅವರಿಗೆ ಖುಷಿಯಾಗಿಲ್ಲ ಅಂದರೆ ಹೇಗೆ? ಸೊ ಅವ್ರಿಗೆ ಖುಷಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು 2 ತಿಂಗಳಾದರೂ ಮುಂಚೆ ಸಿಕ್ಕಿದ್ರು ಒಳ್ಳೆಯದು ಅಂತ ಏಪ್ರಿಲ್ 1ನೇ ತಾರೀಕು ಒಳಗಡೆ ಅಫಿಷಿಯಲಾಗಿ ಪೇಪರ್ ತೊಗೊಳೋದಕ್ಕೆ ಬಹಳ ಟ್ರೈ ಮಾಡಿದೆ. ಬಟ್ ಆಗಲಿಲ್ಲ. ಅವರಿಗೂ ಕೂಡ ಎಕ್ಸಾಮ್ಸ್, SLC ಎಕ್ಸಾಮ್ಸ್ ಈ ಥರ ಎಲ್ಲ ಬಂತು, ಇಟ್ಸೋಕ್ಕೆ ಪರವಾಗಿಲ್ಲ. ಬಟ್ ಈಗಲಾದರೂ ಸಿಗುತ್ತೆ ಅಂದ್ಕೊಂಡು ನಾನು ಫಾಲೋ ಅಪ್ ಮಾಡಿ ಸಾಕಾಗಿದೆ. 2 ಮಂತ್ಸ್ ಆದಮೇಲೆ ಏಪ್ರಿಲಲ್ಲಿ ಯಾವಾಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅಂತ ಅಂದ್ಕೊಂಡು ಡೆವಲಪ್ ಮಾಡ್ಕೋಬೇಕು ಅಂದರೆ ಅದರಿಂದ ನಾವೇನು ಲಾಭ ನಿರೀಕ್ಷೆ ಮಾಡಿ, ಅಂದರೆ ಇಷ್ಟೆಲ್ಲ ಓಡಾಡ್ತಿದ್ರು ಕೂಡ ಅದಕ್ಕೆ ಪೇಪರ್ ವರ್ಕ್ ಏನೋ ಮುಂದುವರಿತಲ್ವಲ್ಲ, ನಿಲ್ಲಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬೇಜಾರೇ ಆಗೋಗಿತ್ತು. ಸೊ ಬೇಡ, ಏನೋ ಒಂದು ಒಳ್ಳೆ ಕೆಲಸ ಯಾಕೆ ಸುಮ್ಮನೆ ನಿಲ್ಲಿಸೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ಟಿದ್ದೀನಿ. ಅದು ಹೇಳಿದ್ಮೇಲೆ ನಮ್ಮ ತಾತ ಒಂದು ಮಾತು ಹೇಳ್ತಾಯಿದ್ರು, ಆಡಬೇಡ, ಓಡಿ ಸಿಕ್ಕಾಕೋಬೇಡ ಅಂತ ಅಂದ್ಬಿಟ್ಟು. ಸೊ ಆಡಿದ್ಮೇಲೆ ಅದನ್ನು ಮಾಡಲಿಲ್ಲ ಅಂತಂದರೆ ಓಡಬಾರ್ದು, ಅಂದರೆ ಆಡ್ಬಿಟ್ಟು ಅದನ್ನು ಓಡಬಾರ್ದು ಅಂತ ಅಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಹೇಳಿದ್ದೀನಿ, ಅದಕ್ಕೋಸ್ಕರ ಮಾಡಬೇಕು ಅಂತ ಅಂದ್ಕೊಂಡು ಏನು ಮಾಡಿದೆ, ಕೊನೆಗೆ ಸೊ ವಿಧಿ ಇಲ್ಲದೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಕಾಣ್ತಾ ಇದ್ದಾರಲ್ಲ ನಿಮಗೆ, ಏನು ಇಷ್ಟೊಂದು ಮೂಢನಂಬಿಕೆ ಅಂತ ಅಂದ್ಕೋಬೇಡಿ. ಬಟ್ ಆದರೆ ಏನು ಗೈಡ್ ಮಾಡೋಕ್ಕೆ ನಮಗೆ ಯಾರೂ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ನಾನು ದೇವ್ರ ಮೊರೆ ನಾನು ಯೂಶ್ವಲಿ ಹೋಗ್ತೀನಿ. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬೇಜಾರಾದಾಗ ಏನು ಮಾಡಿದೆ, ನಾನು ಮಾಡಲೋ ಬೇಡೋ ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಯಿತು. ಯಾಕಂದರೆ ಎಲ್ಲ ಆಫೀಸರ್ಸು ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ನಾನು ಅಂತಿದ್ದೀನಿ, ಸರ್ ನನಗೆ ಈ ಅಪ್ರಿಸಿಯೇಷನ್ಗಿಂತ ಒಂಚೂರು ಪೇಪರ್ ವರ್ಕ್ ಮೂವ್ ಮಾಡಿಕೊಡಿ ಸರ್, ನನಗೆ ಬೇಗ ಆಗಲಿ ಅಂತ. ಬಹುಶಃ ನಮ್ಮ ಉಡುಗೆ ತೊಡುಗೆಗಳನ್ನ ನೋಡಿ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ನಾನು ಈಗ ಹೆಂಗಿದ್ದೀನಿ ಹಿಂಗೆ ಹೋಗಿದ್ದೆ ನಾನು ಆಫೀಸ್ಗಳಿಗೆಲ್ಲ. ಏನೊಂದು ಹಳೆ ಪ್ಯಾಂಟು, ಹಳೆ ಟಿ ಶರ್ಟ್ ಏನಿದೆ ಹೆಂಗಿರ್ತೀನೋ ಹಂಗೆ ಹೋಗಿದ್ದೆ ನಾನು. ಯಾವಾಗ ಹೋದ್ರೂ 4-5 ಸತಿ ಹಿಂಗೆ ಹೋಗಿದ್ದೆ. ಇದನ್ನು ನೋಡಿ ಯಾರಾದರೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಅವ್ರು ನಿಜವಾಗ್ಲೂ ಎಲ್ಲ ಏನಾದರೂ ಡೌಟ್ ಪಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಬಟ್ ಆದರೆ ಎಲ್ಲ ಖುಷಿ ಪಡ್ತಾಯಿದ್ರು. ಬಟ್ ಯಾರೂ ಕೂಡ ಆದರೆ ಪೇಪರ್ ವರ್ಕ್ನ ರೆಡಿ ಮಾಡಿ ಕೊಡ್ತಾ ಇಲ್ಲ. ಆಮೇಲೆ ಇನ್ನೊಬ್ರಿಗೇನೋ ವಹಿಸಿದ್ರು, ಅವರೊಂದು ಸ್ವಲ್ಪ ನಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡು ರೆಡಿಯಾಗಿದೆ ಮೇಡಮ್ ಇವತ್ತು ನಾಳೆ ಅಂತಿದ್ದಾರೆ. ನೋಡೋಣ. ನೆನ್ನೆ ಕೂಡ BOಗೆ ಫೋನ್ ಮಾಡಿದ್ದೆ, ಇವತ್ತು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸಿಕ್ಕರೆ ನಿಜಕ್ಕೂ ನನಗೂ ಖುಷಿ. ನಾಳೆನೇ ನಿಮಗೆ ಅಪ್ಡೇಟ್ ಮಾಡ್ತೀನಿ. 2 ತಿಂಗಳಿಂದ ನಾನು ಆಗಿದ್ದ ಘಟನೆ ಹೇಳ್ತೀನಿ. 2 ತಿಂಗಳಿಂದ ನನಗೆ ಬೇಜಾರಾಗ್ಬಿಟ್ಟಾಗ ಏನು ಮಾಡಿದೆ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗೋಯಿತು. ಆವಾಗ ಇಲ್ಲಿ ಆ್ಯಕ್ಚುಲಿ ನಮ್ಮ ಮನೇಲಿ ಒಂದು ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದೆಯಲ್ಲ, ಇಲ್ಲಿಗೆ ನಾನು ಆ್ಯಕ್ಚುಲಿ ಚೀಟಿಗಳು ಬರೆದಾಕ್ತೆ ಏನಂತ ಅಂದ್ಬಿಟ್ಟು
ಅಂದರೆ ಯಾವುದು ಮೂವ್ ಆಗ್ತಿರ್ಲಿಲ್ವಲ್ಲ, ನಿಲ್ಲಿಸ್ಬಿಡೋಣ ಆತಗೆ, ಸುಮ್ಮನೆ ಯಾಕೆ ಮೇಲ್ ಬಿದ್ದು ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಬರೆದಿದ್ದೀನಿ, ಶಾಲೆ ದತ್ತು ತೊಗೋಬೇಕು. ಇದು ಆ್ಯಕ್ಚುಲಿ ಶಾಲೆ ದತ್ತು ತೊಗೋಬಾರ್ದು ಅಂತ ಬರೆದಿದ್ದೆ. ಆ್ಯಕ್ಚುಲಿ ನಾನು ಬರೆದ್ಬಿಟ್ಟು ಆ್ಯಕ್ಚುಲಿ ನಾನು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಹಾಕಿದೆ ನಾನು. ಯಾಕಂದರೆ ಕನ್ಫ್ಯೂಷನ್ಸ್ ಆದಾಗ ಗೊತ್ತಿಲ್ಲ, ಹಿಂಗೆ ಒಂದು ರೀತಿ ಏನೋ ದೇವ್ರ ಬೆಂಬಲ ಅಗತ್ಯ ಅಂತ ಅನ್ನಿಸ್ತು. ಸೊ ಅದಕ್ಕೆ ಡಿಸಿಷನ್ ತೊಗೊಳೋಕ್ಕೆ ತುಂಬ ಕನ್ಫ್ಯೂಷನ್ಗಳಿದ್ದಾಗ ಇದನ್ನು ಹಾಕಿ ತೆಗೆದೆ ನಾನು. ಶಾಲೆ ದತ್ತು ತೊಗೋಬೇಕು ಅಂತಲೇ ಬಂತು. ಆಮೇಲೆ ಸೊ ದೇವ್ರ ನಿರ್ಣಯ ಕೂಡ ಅದೇ ಇದೆ. ಸೊ ಇನ್ನೊಂದು ಸತಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ HMನ ಮೀಟ್ ಮಾಡಿ ಆಫೀಸ್ಗಳಿಗೆ ಅಲ್ದಾಗ ಕೊನೆಗೆ ಇವತ್ತು ಸಿಗುತ್ತೆ ಅಂತ ಹೇಳಿದ್ದಾರೆ. ಅದು ಆ್ಯಕ್ಚುಲಿ ಮತ್ತು ಇನ್ನೂ ಒಂದು ಸತಿ ನನ್ನ ಮಗ ಕೂಡ ಇರ್ತ, ನೀನು ಸರಿಯಾಗಿ ಎತ್ತಿಲ್ಲ ಅಮ್ಮ, ಅವ್ನಿಗೆ ಆ್ಯಕ್ಚುಲಿ ಪಾಪ ಅವ್ನು ಓದ್ತಾ ಇರೋವಂತಹ ಪ್ರೈವೇಟ್ ಶಾಲೆನ ಬಿಡೋಕೆ ಅವ್ನಿಗೆ ಇಷ್ಟ ಆಗ್ತಾಯಿಲ್ಲ, ನನ್ನದೇ ಆದಂಥ ಗ್ಯಾಂಗ್ ಮಾಡ್ಕೊಬಿಟ್ಟಿದ್ದೀನಿ, ನಾನು ಅಲ್ಲೇ ಇರ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾನೆ. ಅವನು ಕೂಡ ಅದೇ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತಿದ್ದೀನಲ್ಲ, ಅದಕ್ಕೋಸ್ಕರ ಸೊ ನಾನೊಂದು ಸತಿ ಟ್ರೈ ಮಾಡ್ತೀನಿ ಅಂತ. ಅವನು ಕೂಡ ಒಂದು ಸತಿ ಚೀಟಿ ಎತ್ತದ, ಅವನಿಗೂ ಕೂಡ ಶಾಲೆನ ದತ್ತು ತೊಗೋಬೇಕು ಅಂತಲೇ ಬಂತು. ಸೊ ನಾವು ಫಿಕ್ಸ್ ಆದ್ವಿ, ತೊಗೊಳ್ಳೋಣ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಮತ್ತೆ ಫಾಲೋ ಅಪ್ ಮಾಡಿ ಇವಾಗ 3 ತಿಂಗಳಾಗಿದೆ. ಇವತ್ತು ಏಪ್ರಿಲ್ 22ನೇ ತಾರೀಕು ಇವತ್ತು ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಇನ್ನೂ ಕೂಡ ನನ್ನ ಕೈಗೆ ಅದು ಲೆಟ್ರು ಬಂದಿಲ್ಲ. ಆ್ಯಕ್ಚುಲಿ ನಾನು ಇವ್ರಿಗೆ HMಗೂ ಲೆಟ್ರ್ ಕೊಟ್ಟಿದ್ದೀನಿ, ಅದೆಲ್ಲ ಮೇಲೆ ಆಫೀಸಲ್ಲಿ ಇದೆ ಅಂತ ಅಂದ್ಕೊತೀನಿ. ಇದು ಬಂದು DDP ಆಫೀಸಿಗೆ ಕೊಟ್ಟಂತಹ ಲೆಟ್ರು, ಅಕ್ನಾಲಜ್ಮೆಂಟ್ ತೊಗೊಂಬಂದಿದೆ. ಎಲ್ಲ ಕೆಲಸ ನಮ್ಮ ಕಡೆಯಿಂದ ಏನು ಮಾಡಬೇಕು ಎಲ್ಲವನ್ನ ಕೂಡ ಮಾಡಿದ್ದೀವಿ. ಅಂದರೆ ಯಾರೋ ಕಮೆಂಟ್ ಹಾಕಿದ್ರಲ್ಲ, ಸುಮ್ಮನೆ ವಿಡಿಯೋಗೋಸ್ಕರ ಹೇಳಿದ್ದೀರಾ ಅಂತ, ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಅಷ್ಟೇ. ನಮ್ಮ ಕೈಲಿ ಏನೇನು ಮಾಡಬೇಕು ಎಲ್ಲವನ್ನ ಪ್ರಯತ್ನ ಮಾಡಿದ್ದೀನಿ. ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸ್ ರೆಡಿಯಾಗಿದೆ, ಯೂನಿಫಾರ್ಮ್ಗಳು ಮಾತಾಡಿದ್ದೀನಿ. ಅಂದರೆ ಇನ್ನೂ ಅವರು ಕನ್ಫರ್ಮೇಷನ್ ಮಾಡಿಲ್ಲ ನಾನು, ಎಷ್ಟು ಮಕ್ಳು ಆಗ್ತಾರೆ ಏನು ಅಂತ ಗೊತ್ತಿಲ್ಲ. ಬಟ್ ಬ್ಯಾಗ್ಸು, ವಾಟರ್ ಬಾಟಲು ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಇನ್ನೇನಿದ್ರು ದುಡ್ಡು ಕೊಟ್ಬಿಟ್ಟು ಇಸ್ಕೋಬೇಕಷ್ಟೇ. ಅವ್ರಿಗೆ ಅಡ್ವಾನ್ಸ್ ಕೂಡ ನಾನು ಪೇ ಮಾಡಿದ್ದೀನಿ. ನನ್ನ ಕೈಲಿ ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದೀನಿ. ಇನ್ನು ಸಾಕಷ್ಟು ಟೀಚರ್ಸ್ಗಳಿಗೆ, ಯೋಗ ಟೀಚರ್ಗೆ ಹೇಳಾಗಿದೆ. ಆಮೇಲೆ ಸ್ಟೇಟ್ ಲೆವೆಲಲ್ಲಿ ಹಾಕಿ ಪ್ಲೇಯರ್ಸ್ ಇದ್ದಾರೆ, ಅವರೇ ಬಂದು ನಾನು PT ಹೇಳ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಗಂಡ ಹೆಂಡ್ತಿ ಅವ್ರು ಹೇಳಿದ್ದಾರೆ. ಆಮೇಲೆ ಡ್ರಾಯಿಂಗ್ ಟೀಚರ್ ರೆಡಿಯಾಗಿದ್ದಾರೆ, ಡ್ಯಾನ್ಸ್ ಟೀಚರ್ ರೆಡಿಯಾಗಿದ್ದಾರೆ, ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದ್ದಾರೆ. ಸ್ಪೋಕನ್ ಇಂಗ್ಲೀಷ್ ಟೀಚರು, ಕಂಪ್ಯೂಟರ್ ಟೀಚರ್ ಒಬ್ಬರನ್ನ ರೆಡಿ ಮಾಡಬೇಕು. ಈಗೆಲ್ಲ ನಮ್ಮ ಕಡೆಯಿಂದ ಏನೇನು ಸಾಧ್ಯ ನಾನು ಎಲ್ಲ ಕೂಡ ಮಾಡ್ತಾಯಿದ್ದೀನಿ. ಬಟ್ ಆ ಕಡೆಯಿಂದ ಡಿಪಾರ್ಟ್ಮೆಂಟ್ ಕಡೆಯಿಂದ ಪೇಪರ್ ವರ್ಕ್ ಮುಂದುವರೆದಿಲ್ಲ. ಅದಕ್ಕೋಸ್ಕರ ತಡ ಆಗ್ತಿದೆ ಅಷ್ಟೇ. ಅದಕ್ಕೋಸ್ಕರ ನಾನು ಶಾಲೆದ ಅಪ್ಡೇಟ್ಸ್ ಏನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಒಂದು ಸತಿ ಅಫಿಷಿಯಲಾಗಿ ಸಿಕ್ಬಿಡ್ಲಿ ಕೈಗೆ ಅಂತ ಅಂದ್ಬಿಟ್ಟು. ಸೊ ಸಿಗಲಿ, ಇವತ್ತು ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಸಿಕ್ಕಿದ್ರೆ ನಾಳೆನೇ ನಿಮಗೆ ಅಪ್ಡೇಟ್ ಮಾಡಿ, ನಾಳೆಯಿಂದನೇ ಸ್ಕೂಲ್ ಕೆಲಸ ಶುರು ಮಾಡೋಣ. ಸೊ ನೀವು ಕೂಡ ಭಾಗಿಯಾಗಿ, ನಿಮ್ಮ ಹಾರೈಕೆಯಿಂದನೇ ಭಾಗಿಯಾಗಿ ನೀವು ಸಾಕು, ನನಗೂ ಖುಷಿ ಆಗುತ್ತೆ. ಸೊ ತಿಳಿಸ್ತೀನಿ ನಾಳಿದ್ರಲ್ಲಿ ಅಫಿಷಿಯಲಾಗಿ ಏನಾಯಿತು, ಕೈ ಬಿಟ್ಟನಾ ಅಥವಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನಂಗೆ ಪೇಪರ್ ಸಿಗ್ತಾದು ಎಲ್ಲವನ್ನು ಕೂಡ ತಿಳಿಸ್ತೀನಿ. ಸೊ ಇದೊಂದು ಶಾಲೆ ಬಗ್ಗೆ ಕ್ಲಾರಿಫಿಕೇಷನನ್ನು ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹಾರೈಕೆ ಹೀಗೆ ಇರಲಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.